ನಾನು ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ, ಯಾರು ಈ ಹೊತ್ತಿನಾಗ ಕ್ಷಮೆ ಕೇಳಲಿ, ಏನೇ ಕೇಳಿದ್ರು ನನ್ನ ಮಗಳು ಬರೋಂಗಿಲ್ಲ. ಆಮೇಲೆ ನನ್ನ ಮಗಳು ಅಂಥ ಹೊಲಸು ಕೆಲಸ ಯಾವಾಗೂ ಮಾಡೋಂಗಿಲ್ಲ. ಅದಕ್ಕೆ ಏನೋ ಕಾಡಿಸ್ತೀನಿ, ನಾವು ಕ್ಲಾಸ್ಮೇಟ್ ಅವ್ರು ಹಿಂಗೆ ಮಾಡ್ತಾನೆ ಮಮ್ಮಿ, ನಾನು ಹಿಂಗೆ ಬೆನ್ನು ಬಿದ್ದಾನ ಅಂತ ಅಂದಿದ್ಲು. ಆಯ್ತು ಬಿಡವಾ, ನೀನೇ ಸರ್ಕೊಂಡ್ಬಿಡು, ತಲೆ ಕೆಸ್ಕೊಬಿಡ, ಹುಡುಗರು ಹಂಗೆ ಕಾಡಿಸ್ತಿರ್ತಾರ, ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ. ಆಕೆ ಅಷ್ಟು ಬೋರ್ಡಾಗೆ ಇದ್ದು ಅಷ್ಟು ಉತ್ತರನ ಕೊಡ್ತಿದ್ಲು ಆಕಿ ಅಷ್ಟೇ. ಆಕಿ ಅಂಥ ಹುಡುಗಿಯಲ್ಲ, ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೇನ್ರಿ ಆಕಿನ? ನಾ ಕ್ಷಮೆ ತೊಗೊಂಡು ಏನು ಮಾಡಲಿ ನಾನು ಅವ್ರದ್ದು. ಈಗ ತಾವು ಕಂಪ್ಲೇಂಟಲ್ಲಿ ಮೆನ್ಷನ್ ಮಾಡಿದ ಪ್ರಕಾರ ಮದುವೆಗೆ ಒತ್ತಾಯ ಮಾಡ್ತಾ ಇದ್ದಂತ ಒಂದು ಕಂಪ್ಲೇಂಟಲ್ಲಿ ಹೇಳಿದ್ರು. ಬಟ್ ಆಕಿ ಹಂಗೆ ಕಾಡಿಸಿದ್ರು ಅಂತ ನನ್ನ ಮಗಳು ಹೇಳಿದ್ಲು. ಮತ್ತು ಈಗ ಕಾಲೇಜ್ ಹೋಗೋ ಹುಡುಗಿಯರಂದಿಂದ ಇರೋದು ಅದು. ನೀನು ಆಕೆ ಅಂತಿದ್ಲು, ನೀ ಏನು ಬೇಡ ಏನೋ ಹೇಳಿದ್ಲು. ಮತ್ತು ಆಕಿ ಹಿಂಗೆ ಕೇಳಾಕತ್ತಾರ ನನಗಂತ ಹೇಳಿದ್ಲು. ನಾವು ಧೈರ್ಯದಿಂದ ಇರು, ಮದ್ವೆ ಪದ್ವಿದ್ ನನಗೆ ಗೊತ್ತಿಲ್ಲ. ಅಲ್ಲ, ಕಂಪ್ಲೇಂಟ್ ಕೊಟ್ಟಿರಲ್ಲ, ಅಲ್ಲಿ ಮಗಳು ಅಂತಿದ್ಲನು ಅಂಶಗಳಿದಾವಲ್ಲ ಅದ್ರ ಬಗ್ಗೆ ಕೇಳ್ತಾ ನನಗೆ ಏನು ಗೊತ್ತಿಲ್ಲ ಸರ್. ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ, ಅಂದ್ರೆ ತೇಜೋವಧೆ ಮಾಡುವಂಥ ಪ್ರಯತ್ನಗಳು ಸಹ ನಡೆದಿದ್ದಾವೆ. ಫೋಟೋ ಅಂತೂ ಇಲ್ಲಿ ಬಿಡ್ತಾರಲ್ಲ, ಅವು ಏನೋ ಎಡಿಟಿಂಗ್ ಮಾಡ್ತಾರೆ. ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ, ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ, ಏನೇನೋ ಮಾಡಿ ಹಾಕೋತಾರೆ ತಮ್ಗೆ ಬೇಕಂದಂಗೆ. ನಮ್ಮ ಮಗಳಂತೂ ಅಂತ ಕೆಲವೇ ಅಲ್ಲ. ನಿನ್ನ ಮದುವೆ ಮಾಡ್ಕೋತೀನಿ ಅಂತ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್, ನನಗೇನು ಹೇಳಿಲ್ಲ, ಅದ್ರ ಬಗ್ಗೆ ಏನು ಹೇಳಿಲ್ಲ. ಒಂದೇ ಕಾಲೇಜ್ನಾಗ ಓದ್ತಿದ್ರು, ಎಲ್ಲ ಒಂದೇ ಕ್ಲಾಸ್ನವ್ರು ಕಾಣ್ತೈತಿ. ಕಂಪ್ಲೇಂಟ್ದಾಗ ಹಂಗಿತ್ತಲ್ಲ, ಅದಕ್ಕೆ ಕೇಳಿದ್ವಿ. ಆಕೇನು ಹೇಳಿಲ್ಲ, ಇಷ್ಟ ಅಂತಿದ್ಲು, ನೀನೇ ಧೈರ್ಯ ಮಾಡ್ಕೊಳ್ಳಿ ಅಂಥವ್ರ ಕಡೆಲ್ಲ ಲಕ್ಷ ಕೊಡ್ಬೇಡ, ನೀವು ಅಭ್ಯಾಸ ಮಾಡಿ ಚಂದಾಗಿದೆ ಹೇಳ್ತಿದ್ವಿ. ಯಾಕೆ ಅದ್ರ ಪ್ರಕಾರ ಇದ್ಲು. ಮೇಡಮ್, ಬಹಳಷ್ಟು ಶಾಣೆ ಮಗಳು, 2 ದಿನದಾಗ ಇದ್ದಕ್ಕೆ ಗೊತ್ತಿಲ್ಲ. ಅಂತ ಇಂಟೆಲಿಜೆಂಟ್ ಎಲ್ಲ ನಿಭಾಯಿಸ್ಕೊಂಡು ಹೋಗ್ತಿದ್ಲಕ್ಕೆ. ಆಕೆ ಕ್ಯಾಶುವಲ್ ಆಗಿ ತನಕ ಕ್ಲಾಸಿಗೆ ಹೋಗ್ತಿದ್ಲು, ಕಾಲೇಜ್ಗೆ ಹೋಗ್ತಿದ್ಲು, BCA ಪಾಸ್ ಆಗ್ತದೆ, MCA ಅಡ್ಮಿಷನ್ ಮಾಡಿಸ್ಕೊಂಡ್ಲು. ನಾನು ಮಾಡೋ MCA ಇನ್ನೂ ಡಬಲ್ ಡಿಗ್ರಿ ಮಾಡ್ಕೋತೀನಿ ಮಮ್ಮಿ ಅಂತ ಆಯ್ತು ಅಂತ ನಾವು ಅವ್ರ ಪಪ್ಪನ ಕಡೆ ಕೇಳಿ ಆ BUB ಇದನ್ನು ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಂತ ಅಲ್ಲೇ ಹಚ್ಚಿದ್ರು. ಸ್ಟಡೀಸ್ ಚಲೋ ನಡೆದಿದ್ದಕ್ಕೆ. ಮಗಳಿಗೆ ಯಾವ ರೀತಿ ನ್ಯಾಯ ಕೊಡಬೇಕು ಅಂತ ಬಯಸ್ತೀರಿ? ತನಿಖೆ ಯಾವ ರೀತಿ ಸಾಗಬೇಕು? ಯಾವ ರೀತಿ ತನಿಖೆ ಆದ್ರೆ ಅನುಕೂಲ ಆಗುತ್ತೆ? ಅಂದರೆ ಆಕಿಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನಂತೂ ಬದುಕಿರಬಾರ್ದು ಜಗತ್ತಲ್ಲಿ. ನನ್ನ ಮಗಳಿಗೆ ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಗಲ್ಲ ಶಿಕ್ಷಣ ಆದರೂ ಕೊಡಲಿ, ಇಲ್ಲ ಜನಗಳ ಕೈಯಾಗಾದರೂ ಕೊಡಲಿ. ಜನ ಇಷ್ಟು ಹೋರಾಟ ಮಾಡಾಕತ್ತಾರಲ್ಲ ಆಕಿನ ಸಲುವಾಗಿ, ಜನಗಳ ಕೈಯಾಗಾದರೂ ಕೊಡಲಿ. ಅವನು ಅಲ್ಲಿ ಮುಚ್ಚಿಟ್ಟೆ ಜೈಲಿನಾಗಿಟ್ಟೆ ಅಂದ್ರೆ ಮತ್ತೆ ಏನು ಉಪಯೋಗ ಆಗುತ್ತೆ? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ. ಕಾಲೇಜ್ ಅಷ್ಟು BUB ದೊಡ್ಡ ಕ್ಯಾಂಪಸ್ ಅಂತ 3 ಗೇಟ್ ಅದಾವೆ. ಒಂದು MCA ಮೇಲೆ ಒಂದು ಐತಿ, 3 ಗೇಟ್ ಯಾರು ಎಲ್ಲಿ ಬಂದ್ರೆ ಕೂತಾರೋ ಏನು ಕೇಳಂಗಿಲ್ಲ. ಒಂದು ಗಾರ್ಡ್ ಇಲ್ಲ, ಸೆಕ್ಯೂರಿಟಿ ಇಲ್ಲ. ಕೊಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈ ಬೇರೆ ಕಾಲೇಜ್ನಾಗ ಅದು ನೋಡೇ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ. ಇವರಲ್ಲಿ ಏನೂ ಇಲ್ಲ, ಯಾರು ಹೋಗ್ಲಿ ಬರ್ಲಿ ಬಿಂದಾಸ ಹೋಗಾರ ಬಿಂದಾಸ ಬರ್ತಾರೆ. ಯಾರು ರಕ್ಷಣೆ ಅಂತೂ ಇಲ್ರಿ. ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರೆ ಮುಂದೆ ಹೆಂಗೆ? ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ ಹೆಣ್ಮಕ್ಳು, ಒಬ್ರು ಇದ್ದಂಗೆ ಮತ್ತೊಬ್ರು ಇರಂಗಿಲ್ಲ. ನಾನೇ 4 ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದೆ, ನಾನು ಯಾರೂ ಕೇಳಿಲ್ಲ ನೀವು ಯಾಕೆ ಬರಾಕತ್ತೀರಿ ಅಂತ ನಾನು ಯಾರೂ ವಿಚಾರ ಮಾಡಲಿಲ್ಲ. 3 ಗೇಟ್ ಅದಾವ ಅದಕ್ಕೆ. ಆ ಕಡೆ ಒಂದು ಐತಿ, ಮುಂದೆ ಫ್ರಂಟ್ ಒಂದು ಐತಿ, ಸೈಡ್ ಒಂದು ಗೇಟ್. ಎಲ್ಲಿ ಹಾಶಿ ಯಾರು ಹೋದ್ರು ಏನು ಗೊತ್ತಾಗಂಗಿಲ್ಲ. ನೀವೇ ಕರ್ಕೊಂಡು ಬರೋದು ಬಿಟ್ಟು ಬರೋದು ಮಾಡ್ತಿದ್ರು? ಇಲ್ರಿ ಸರ್, ನಾನು ಈಗ ಆಕಿ ಹಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ, ನಾವೇನು ನಡಿವ ಹಂಗಾರೆ ಬಿಟ್ಟು ಬರ್ತೀನಿ. ಅವ್ರ ಪಪ್ಪ ಅಂತೂ ಯಾವಾಗೂ ಡ್ರೈವರ್ ಕಾರ್ ಅಂತೂ ಇಟ್ಟ ಬಿಟ್ಟಿದ್ರು ಆಕಿಗೆ. ಆಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದನೂ ನಮ್ಮ ಮಕ್ಳಿಗೆ ನಾವು ಕಾರ್ ಡ್ರೈವರ್ ಇಟ್ಟೇವಿ. ಆ ಘಟನೆ ನಡಿ ಮುಂದೆ ನೀವು ಇದ್ರಿ ಅಲ್ಲಿ? ನಾನು ಇದ್ದೆ ಸರ್, ಇದ್ದೆ. ನಾನು ಆದ್ಬಿಟ್ಟು ಆಕಿಗೆ ನನಗೆ ಒಂದು 10-12 ಹೆಜ್ಜೆ ಡಿಫ್ರೆನ್ಸ್ ಇತ್ತು. ನಿಮ್ಮ ಕಣ್ಣೆದುರಿಗೆ ಆತ? ನನ್ನ ಕಣ್ಣೆದುರಿಗೆ ಅಂದರೆ ನನಗೆ ಜನ ಮುಖ್ಯದ. ಫಸ್ಟಕ್ಕೆ ಫೋನೇ ಬಂದೆ ಅಂತಂದ್ಲು. ಬಂದೆ ಅಂದ ತಕ್ಷಣ ಬರ್ತಾಳಂತ ನಾನು ಅಲ್ಲೇ ಗೇಟಿಗೆ ನಿಂತೆ. ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ. ಅವಾಗ ಏನಾಯ್ತು ಅಂತ ನಾನು ಮೇಡಮ್, ಈಗ ನಿಮ್ಮ ಮಗಳಿಗೆ ಆದಂಗೆ ಮತ್ತೊಬ್ಬರ ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ? ನಾವು ಸೇಫೇ ಇಲ್ಲ. ಮಕ್ಳು ಕಲಿಯಾಕಂತ ಹೋದ್ರೆ ಹಿಂಗೆ ಹೆಣ ಮನೆಗೆ ಬರ್ತಾರಂದ್ರೆ ಏನು ತಿಳ್ಕೊಳ್ಳೋದು ನಾವು? ಮಕ್ಳಿಗೆ ಕಲಿಬೇಡ ಅಂತ ಸುಮ್ಮನೆ ಮನೆಗೆ ಇಟ್ಕೊಂಡು ಕುಂತ್ರೆ ಚಲೋ. ನಾ ಎಲ್ಲರಿಗೂ ಹಂಗೆ ಹೇಳ್ತೀನಿ, ಹೆಣ್ಮಕ್ಳಿಗೆ ಕಲಿಸ್ಬೇಡ್ರಿ, ಹೆಣ್ಮಕ್ಳನ್ನ ಕಲಿಸ್ಬೇಡ್ರಿ. ಕಾಲೇಜ್ನವ್ರು ಹಂಗೆ ಡೊನೇಷನ್ ಅಷ್ಟು ಇಷ್ಟು ಡೊನೇಷನ್ ಕೇಳ್ತಾರೆ. ಸೇಫ್ಟಿ ಇಲ್ಲ ಹೆಣ್ಮಕ್ಳಿಗೆ. ऐसा आप देख सकते हैं कि मेरे हाथ में यूनिस्टोन। कितने ही सालों से अगर वो पत्थर आपके गुर्दों में हो या पित्ते में, ग्लैडर के भी जहाँ पत्थर होता है ऑपरेशन से नहीं निकलता, लेकिन ये दवा खाने के बाद वो आपको जो यूरिन के जरिए जो है पूरा होकर निकल जाएगा। जहाँ बड़े बड़े ऑपरेशन फेल हो जाते वहां पर ये दवा काम करती है।